ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಶ್ರೀಮತೆ ರಾಮಾನುಜಾಯ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿಂ ನೌಮಿ ನಾರಾಯಣಂ ಹರಿಂ. ಶ್ರೀಯಪದಿಯಾದ ಶ್ರೀಮನ್ನಾರಾಯಣನು ಸಾಧು ಜನರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅನೇಕ ವಿಧವಾದ ಅವತಾರಗಳನ್ನು ಮಾಡ್ತಾನೆ. ಅದರಲ್ಲಿ ಮೊದಲನೆಯದಾಗಿ ಪ್ರಳಯ ಕಾಲದಲ್ಲಿ ಶೇಷ ಪರ್ಯಂಕದ ಮೇಲೆ ತಾನು ಪವಡಿಸಿ ನಾಭೀಕಮಲದಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡುವುದರ ಮೂಲಕ ಪದ್ಮನಾಭಾವತಾರವನ್ನು ಪ್ರದರ್ಶನ ಮಾಡ್ತಾನೆ ಪರಮಾತ್ಮ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 48ನೇ ಶ್ರೀನಾಮ ಪದ್ಮನಾಭ ಎಂಬುದು. ಈಗ 49ನೇ ಶ್ರೀನಾಮ ಅಮರಪ್ರಭು ಎಂಬುದು. ಈ ಅಮರಪ್ರಭು ಎಂದರೆ ಏನರ್ಥ? ಶ್ರೀ ವಿಷ್ಣು ಸಹಸ್ರನಾಮಕ್ಕೆ ಹಲವಾರು ಜನ ಮಹನೀಯರು ಭಾಷ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ಶ್ರೀ ಪರಾಶರ ಭಟ್ಟರು ಅಮರಪ್ರಭು ಎಂದು ಕೊಂಡಾಡಲ್ಪಡುವ ಪರಮಾತ್ಮನ ಗುಣಾತಿಶಯವನ್ನು ಹೇಳಬೇಕಾದ್ರೆ ಸೃಷ್ಟಾದಿಷ್ವಪಿ ದೇವಾನಾಂ ಅಧಿಕಾರ ಪ್ರಧಾನತಃ ಅಮರಪ್ರಭುರಿತ್ಯುಕ್ತೋ ನವಾರ್ಣಃ ಸರ್ವದೋ ಮನುಹು ಎಂದು ಕೊಂಡಾಡಿದ್ದಾರೆ. ದೇವತೆಗಳಿಗೆ ಸೃಷ್ಟ್ಯಾದಿ ಕಾರ್ಯಗಳನ್ನು ವಹಿಸಿಕೊಡುವವನಿಗೆ ಅಮರಪ್ರಭು ಎಂದು ಕರೆಯುತ್ತಾರೆ. ನೋಡಿ, ಎಲ್ಲ ದೇವತೆಗಳು ಅವರವರ ಅಧಿಕಾರ ಸ್ಥಾನದಲ್ಲಿರ್ತಾರೆ. ಸೂರ್ಯ ಸುಡೋದಿಕ್ಕು, ಚಂದ್ರ ಆಹ್ಲಾದಕರನಾಗಿರೋದಿಕ್ಕು, ವಾಯುದೇವರು ಗಾಳಿ ಬೀಸೋದಿಕ್ಕು, ಪಂಚಭೂತಗಳು ಅದರದರ ಸ್ಥಾನದಲ್ಲಿರೋದಕ್ಕೆ ಪರಮಾತ್ಮನ ಸಂಕಲ್ಪವೇ ಕಾರಣ. ಅವರವರಿಗೆ ಅಧಿಕಾರವನ್ನು ನೀಡುವಂತಹವನು, ಅವರೆಲ್ಲರಿಗೂ ನಿಯಾಮಕನಾದವನು ಅಮರಪ್ರಭು ಎಂದು ಕರೆಯಲ್ಪಡುವಂತಹ ಭಗವಂತನು. ಈ ಅಮರಪ್ರಭುವನ್ನು ನಾವು ಕೊಂಡಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಐತಿಹ್ಯವನ್ನು ನಾವು ಗಮನಿಸಬಹುದು. ಹಿಂದೆ ಗುರುವಾಯೂರು ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಕೃಷ್ಣ ಪರಮಾತ್ಮ ನೋಡಿ, ಅತ್ಯಂತ ಪ್ರಸಿದ್ಧವಾದ ದಿವ್ಯ ಕ್ಷೇತ್ರ ಗುರುವಾಯೂರು. ಅಲ್ಲಿ ಅನೇಕ ಜನ ಭಕ್ತರು ಕೃಷ್ಣನನ್ನು ಕೊಂಡಾಡಿ ಅವನ ಪಾದಕಮಲವನ್ನು ಹೊಂದಿದ್ದಾರೆ. ಆ ಕೃಷ್ಣನ ಸನ್ನಿಧಾನದಲ್ಲಿದ್ದಂತಹ ಒಬ್ಬ ಭಕ್ತರು, ಅವರ ಹೆಸರು ಪೂಂದಾನಂ ಎಂದು ಹೇಳಿ. ಅದೇ ಸನ್ನಿಧಾನದಲ್ಲಿ ಮತ್ತೊಬ್ಬ ಭಕ್ತರು, ಅವರ ಹೆಸರು ನಾರಾಯಣ ಭಟ್ಟಾತ್ರಿ ಎಂದು ಹೇಳಿ. ಈ ನಾರಾಯಣ ಭಟ್ಟಾತ್ರಿ ಸ್ವಾಮಿಗಳು ಸಂಸ್ಕೃತದಲ್ಲಿ ಪ್ರಚಂಡ ಪಂಡಿತರಾಗಿರ್ತಾರೆ. ಅವರು ನಾರಾಯಣೀಯಂ ಎಂಬ ಭಾಗವತ ಸಾರವಾಗಿರುವಂತಹ ಕಾವ್ಯವನ್ನು ಬರೆದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿರ್ತಾರೆ. ಸಂಸ್ಕೃತ ಗೊತ್ತಿಂತಹದವರು ನಮ್ಮ ನಾರಾಯಣ ಭಟ್ಟಾತ್ರಿ. ಆದರೆ ಪೂಂದಾನಂ ಸ್ವಾಮಿಗಳು ಅವರು ಬರೀ ಮಲಯಾಳಂ ಮಾತ್ರ ಗೊತ್ತು, ಅವ್ರಿಗೆ ಸಂಸ್ಕೃತ ಗೊತ್ತಿಲ್ಲ. ಆದರೆ ತುಂಬ ವಿಶ್ವಾಸಿ, ಭಗವಂತನ ಮೇಲೆ ಅಪಾರವಾದ ಭಕ್ತಿಯನ್ನು ಇಟ್ಟವರು. ಪ್ರತಿನಿತ್ಯ ಗುರುವಾಯೂರಪ್ಪನ ಸನ್ನಿಧಾನದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರ್ತಾರೆ ಪೂಂದಾನಂ. ಆ ಸಮಯದಲ್ಲಿ ಈ ಒಂದು ಅಮರಪ್ರಭು ಎಂಬ ಶಬ್ದ ಬರಬೇಕಾದ್ರೆ ನೋಡಿ, ಪದ್ಮನಾಭ ಅಮರಪ್ರಭು ಇದನ್ನು ಬಿಡಿಸಬೇಕಾದ್ರೆ ಸ್ತೋತ್ರ ಕ್ರಮದಲ್ಲಿ ಹೇಳಬೇಕಾದ್ರೆ ಋಷಿಕೇಶೋ ಪದ್ಮನಾಭೋ ಅಮರಪ್ರಭು ಎಂದು ಹೇಳ್ತೀವಿ. ಆದರೆ ಅದು ಪದಚ್ಛೇದ ಮಾಡೋ ಸಮಯದಲ್ಲಿ ಪದ್ಮನಾಭ ಬೇರೆ, ಅಮರಪ್ರಭು ಎಂದು ಪದಚ್ಛೇದ ಮಾಡಬೇಕು. ಪೂಂದಾನಂಗೆ ಸಂಸ್ಕೃತ ಗೊತ್ತಿಲ್ಲದ ಕಾರಣ ಅವರು ಪದ್ಮನಾಭೋ ಅಮರಪ್ರಭು ಎಂದು ಸ್ತೋತ್ರದಲ್ಲಿ ಹೇಳೋದ್ರಿಂದ ಅವರು ಅಮರಪ್ರಭು ಎಂದು ಹೇಳುವ ಆ ಒಂದು ಸಮಯದಲ್ಲಿ ಮರಪ್ರಭು ಎಂದು ಕೃಷ್ಣನಿಗೆ ಸ್ತೋತ್ರ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಭಟ್ಟಾತ್ರಿ ಸ್ವಾಮಿಗಳು ಅಲ್ಲಿ ಬರ್ತಾರೆ. ಪೂಂದಾನಂನ ಕರೆದು, ಓಯ್ ಪೂಂದಾನಂ, ಅದು ಅಮರಪ್ರಭು, ಮರಪ್ರಭು ಅಲ್ಲ ಅಂತ ಹೇಳಿ ತಿದ್ದುತ್ತಾರೆ. ಆ ಸಮಯದಲ್ಲಿ ಪೂಂದಾನಂ ಸ್ವಾಮಿಗಳು ಅವರು ಕೆನ್ನೆಯನ್ನು ತಟ್ಟುಕೊಂಡು, ಇಷ್ಟು ದಿನ ನಾನು ಪಾಪ ಮಾಡಿದೆ, ಭಗವಂತನಿಗೆ ತಪ್ಪಾಗಿ ಸ್ತೋತ್ರ ಮಾಡಿದೆ, ಕ್ಷಮಿಸಬೇಕು ಸ್ವಾಮಿ, ಇನ್ನು ಮೇಲೆ ನಾನು ಅಮರಪ್ರಭು ಎಂದಲೇ ಹೇಳ್ತೇನೆ ಅಂತ ಹೇಳಿಬಿಡ್ತಾರೆ. ಆ ದಿನ ರಾತ್ರಿ ಸಾಕ್ಷಾತ್ ಗುರುವಾಯೂರಪ್ಪ ಸ್ವಾಮಿ ನಾರಾಯಣ ಭಟ್ಟಾತ್ರಿಯ ಸ್ವಪ್ನದಲ್ಲಿ ದರ್ಶನ ಕೊಟ್ಟು, ಯೈ ಭಟ್ಟಾತ್ರಿ, ಅಮರಪ್ರಭು ಎಂದರೆ ನಾನು, ಆದರೆ ಮರಪ್ರಭು ನೀನಾ ಅಂತ ಕೇಳಿದ್ದಾರೆ. ಅವರು ಪೂಂದಾನಂ ಸ್ವಾಮಿಗಳು ಭಕ್ತಿಯಿಂದ ಅವರು ಮರಪ್ರಭು ಎಂದು ಹೇಳಿದರೂ ಕೂಡ ನಾನು ಸ್ವೀಕಾರ ಮಾಡುತ್ತೇನೆ. ಬೃಂದಾವನದಲ್ಲಿ ಎಷ್ಟೋ ಮರಗಳೆಲ್ಲ ಇತ್ತು ನೋಡಿ, ಆ ಮರಗಳಿಗೆಲ್ಲ ಪ್ರಭು ನೀನಾಗಿದ್ದೇನೆ, ಅದರಲ್ಲೂ ನಾನೇ ತಾನೆ. ಮರಪ್ರಭು ಎಂದರೆ ಬೃಂದಾವನ ಕ್ಷೇತ್ರಕ್ಕೆ ಅಧಿಪತಿಯಾದವನು ಎಂದು ಅರ್ಥ. ಆದ್ದರಿಂದ ಭಕ್ತಿಯಿಂದ ನಾವು ತಪ್ಪಾಗಿ ಹೇಳಿದರೂ ಕೂಡ ಅದನ್ನು ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ ಎಂಬುದನ್ನು ನೀನು ತಿಳಿ, ನಾಳೆ ಅವರನ್ನು ಮರಪ್ರಭು ಅಂತಲೇ ಹೇಳಲಿ, ಅದೇ ನನಗೆ ಇಷ್ಟವಾಗಿದೆ ಅಂತ ಗುರುವಾಯೂರಪ್ಪ ಹೇಳಿದಂತೆ. ಆಗ ಮಾರನೇ ದಿನ ಅವ್ರಿಗೆ ಎದ್ದು ನಿಂತು ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ, ಕ್ಷಮಿಸಬೇಕು ಪ್ರಭು ಅಂತ ಹೇಳಿ ಪೂಂದಾನಂ ಸ್ವಾಮಿಗಳನ್ನು ಕರೆದು, ಸ್ವಾಮಿ ನೀವು ಮರಪ್ರಭು ಅಂತಲೇ ಹೇಳಿ, ಅಮರಪ್ರಭು ಅಂತ ಹೇಳಿದರೆ ಅವ್ರಿಗೆ ಯಾಕೋ ಇಷ್ಟವಾಗ್ತಾ ಇಲ್ಲ, ನೀವು ಮರಪ್ರಭು ಎಂದು ಹೇಳಿದರೇನೇ ಭಗವಂತನಿಗೆ ಇಷ್ಟ ಎಂದು ಕಾಣಿಸುತ್ತೆ ಅಂತ ಹೇಳಿದ್ರಂತೆ ಭಟ್ಟಾತ್ರಿ ಸ್ವಾಮಿಗಳು. ಇದರಿಂದ ನಾವು ತಿಳ್ಕೊಳ್ಳುವಂತಹ ವಿಷಯ ಏನು ಅಂದರೆ, ತಪ್ಪಾಗಿ ಹೇಳಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ
ತಪ್ಪಾಗಿ ಹೇಳಿದರೂ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆದರೆ ನಾವು ಪ್ರಯತ್ನಪಟ್ಟು ತಪ್ಪಾಗಿ ಹೇಳಬೇಕು ಎಂದು ಅದರ ಅರ್ಥವಲ್ಲ. ಈ ಒಂದು ವೃತ್ತಾಂತದ ಮೂಲಕ ನಾವು ತಿಳಿದುಕೊಳ್ಳುವ ಸಂದೇಶವೇನು ಅಂದರೆ, ಭಾವಗ್ರಾಹಿ ಜನಾರ್ದನ. ಆ ಪರಮಾತ್ಮ ನಾವು ಸ್ತೋತ್ರ ಮಾಡಬೇಕಾದ್ರೆ ನಮ್ಮ ಭಾವನೆಯನ್ನು ಗಮನಿಸುತ್ತಾನೆ. ಭಕ್ತಿ ಭಾವದಿಂದ ಇವನು ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಮಾತ್ರ ನೋಡ್ತಾನೆ. ನಾವು ತಪ್ಪಾಗಿ ಪದಗಳನ್ನು ಉಚ್ಚಾರಣೆ ಮಾಡಿದ್ರೂ ಸಹ ಅದನ್ನು ದೇವರು ಕೋಪ ಮಾಡ್ಕೊಂಬಿಡೋದಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವವಿದ್ದರೆ ಅದನ್ನು ಗಮನಿಸಿ ಪರಮಾತ್ಮ ಅನುಗ್ರಹ ಮಾಡುತ್ತಾನೆ. ಆದ್ದರಿಂದ ಅಮರಪ್ರಭು ಎಂದರೆ ಸಕಲ ದೇವತೆಗಳನ್ನು ಅಧಿಕಾರ ಸ್ಥಾನದಲ್ಲಿಟ್ಟವನು ಎಂದು ಅರ್ಥ. ಹಿಂದೆ ಮಧುಕೈಟವರೆಂಬ ಅಸುರರು ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಟ್ಟಾಗ, ಬ್ರಹ್ಮದೇವರು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕಾದ್ರೆ 2 ಅಸುರರು ಬಂದುಬಿಡ್ತಾರೆ. ಒಬ್ಬ ಮಧು ಮತ್ತೊಬ್ಬ ಕೈಟಭ. ಅವರು ಲೋಕಪೀಡಕರಾಗಿ ಬೆಳೆದು ಎಲ್ಲ ದೇವತೆಗಳನ್ನು ಹಿಂಸೆ ಮಾಡ್ತಾ ಇರಬೇಕಾದ್ರೆ ಸಕಲ ದೇವತೆಗಳು ಪರಮಾತ್ಮನನ್ನು ಕೊಂಡಾಡಿ ಅವನಿಗೆ ಸ್ತೋತ್ರ ಮಾಡಿ ಮಧುಕೈಟವರನ್ನು ನಿರಸನ ಮಾಡಬೇಕು ಎಂದು ಕೇಳ್ಕೊಳ್ತಾರೆ. ಆಗ ಪರಮಾತ್ಮನು ಹಯಗ್ರೀವ ರೂಪವನ್ನು ತಾಳಿ ಮಧುಕೈಟವರನ್ನು ಸಂಹರಿಸಿದ ಎಂದು ನಮಗೆ ಪುರಾಣದ ಮೂಲಕ ಗೊತ್ತಾಗುತ್ತದೆ. ನೋಡಿ, ಹಿಂದೆ ನಾವು ಅನಂತ ಪದ್ಮನಾಭನನ್ನು ಸ್ಮರಿಸಿಕೊಂಡೆವು. ಆ ಸನ್ನಿಧಾನದಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ನಾಭೀಕಮಲದಲ್ಲಿ ಬ್ರಹ್ಮದೇವರಿದ್ದಾರೆ, ಜೊತೆಗೆ ಪರಮಾತ್ಮ ತನ್ನ ಬಲಬಾಹುವನ್ನು ಪರಮೇಶ್ವರನ ಮೇಲೆ ಕೈ ಇಟ್ಟಿರೋದನ್ನು ನಾವು ಗಮನಿಸಬಹುದು. ಅನಂತ ಪದ್ಮನಾಭ ಸ್ವಾಮಿ ಒಂದು ಕೈಯನ್ನು, ವಿಶಾಲವಾದ ದೀರ್ಘವಾದ ಬಾಹುವನ್ನು ಸ್ವಲ್ಪ ನೀಡಿರ್ತಾನೆ. ಅದನ್ನು ಆ ಬಾಹು ಆ ಕೈಗಳ ಮಧ್ಯದಲ್ಲಿ ಒಂದು ಶಿವಲಿಂಗ ಇರುತ್ತೆ. ಪರಮೇಶ್ವರನಿಗೆ ಅನುಗ್ರಹ ಮಾಡುವ ರೀತಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿ ನಮಗೆ ದರ್ಶನ ಕೊಡ್ತಾನೆ ಆ ಒಂದು ದಿವ್ಯ ಕ್ಷೇತ್ರದಲ್ಲಿ. ನೋಡಿ, ನಾಭಿಯಲ್ಲಿ ಬ್ರಹ್ಮದೇವ, ಇಲ್ಲಿ ಕೈಗಳ ಮಧ್ಯೆ ಕಾಪಾಡುವ ರೀತಿಯಲ್ಲಿ ಅನಂತ ಪದ್ಮನಾಭ ಶಿವಲಿಂಗಕ್ಕೆ ಅದರ ಮೇಲೆ ಆಶೀರ್ವಾದ ಮಾಡೋ ಥರ ನಮಗೆ ದರ್ಶನ ಕೊಡ್ತಾನೆ. ಅದರಿಂದಲೇ ಗೊತ್ತಾಗತ್ತೆ ಅವನು ಅಮರಪ್ರಭು ಎಂಬುದು. ಅಮರರು ಅಂದರೆ ಬ್ರಹ್ಮರುದ್ರಾದಿ ದೇವತೆಗಳು, ಅವರನ್ನು ಕಾಪಾಡುವಂಥವು. ಹಿಂದೆ ರುದ್ರ ಭಸ್ಮಾಸುರ ವೃತ್ತಾಂತ ನಮಗೆಲ್ಲ ಗೊತ್ತು. ನೋಡಿ, ಭಸ್ಮಾಸುರನೆಂಬ ಅಸುರ ಪರಮೇಶ್ವರನನ್ನು ಕುರಿತು ವಿಶೇಷವಾದ ತಪಸ್ಸನ್ನು ಮಾಡ್ತಾನೆ. ಆ ಸಮಯದಲ್ಲಿ ಪರಮೇಶ್ವರ ಪ್ರತ್ಯಕ್ಷನಾಗಿ ಬಂದು ನಿನಗೇನು ವರ ಬೇಕು ಎಂದು ಕೇಳಿದಾಗ ಭಸ್ಮಾಸುರ ಕೇಳ್ಕೊಳ್ತಾನೆ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರು ಅವರು ಭಸ್ಮವಾಗಿಡಬೇಕು, ಅಂತಹ ವರವನ್ನು ಕೊಡು ಎಂದು ಕೇಳಿದಾಗ ಪರಮೇಶ್ವರ ಆಶುತೋಷಿಯಾದ ಕಾರಣ ತಪಸ್ಸಿಗೆ ಮೆಚ್ಚಿ ಫಲವನ್ನು ಕೊಡಲೇಬೇಕು. ಅದು ನಿರ್ಬಂಧ ದೇವತೆಗಳಿಗೆ. ಯಾರ್ಯಾರು ಎಷ್ಟೆಷ್ಟು ತಪಸ್ಸು ಮಾಡಿರ್ತಾರೋ ಅವರವರಿಗೆ ಆ ಫಲವನ್ನು ಕೊಡೋದು ದೇವತೆಗಳಿಗಿರುವಂತಹ ನಿರ್ಬಂಧವಾಗಿರುವ ಕಾರಣ ಪರಮೇಶ್ವರ ತಥಾಸ್ತು ಅಂತ ಹೇಳಿಬಿಡ್ತಾರೆ. ಆಗ ಭಸ್ಮಾಸುರ ಹೇಳ್ತಾನೆ, ಇದನ್ನು ಮೊದಲು ಪ್ರಯೋಗ ನಿನ್ನ ಮೇಲೆ ಮಾಡ್ತೇನೆ, ನೀನು ಕೊಟ್ಟಿರುವಂತಹ ವರ ಸತ್ಯ ಎಂದು ಹೇಗೆ ನಾನು ತಿಳಿದುಕೊಳ್ಳುವುದು? ನಿನ್ನ ತಲೆ ಮೇಲೆ ಕೈ ಇಡ್ತೇನೆ, ನೀನು ಭಸ್ಮವಾದರೆ ಅದು ಸರಿ ಹೋಯ್ತಲ್ಲ, ನನಗೆ ಸತ್ಯ ಎಂದು ಹೇಳಿ ಭಸ್ಮಾಸುರ ಪರಮೇಶ್ವರನ ತಲೆ ಮೇಲೆ ಕೈ ಇಡೋದಕ್ಕೆ ಅಂತ ಹೊರಡ್ತಾನೆ. ಆಗ ಪರಮೇಶ್ವರ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಭಗವಂತ ಒಂದು ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ಬರ್ತಾನೆ. ಆಗ ಬ್ರಹ್ಮಚಾರಿ ಭಸ್ಮಾಸುರನನ್ನು ಕೇಳ್ತಾನೆ, ಈ ವರ ಪ್ರಯೋಗ ಮಾಡೋದು ಹಾಗಿರಲಿ, ಯಾವುದೇ ಒಂದು ಫಲ ನಾವು ಪಡ್ಕೊಂಡ ಮೇಲೆ ಅದನ್ನು ನಾವು ಅನುಭವಿಸೋದಕ್ಕಿಂತ ಮುಂಚೆ ಆಚಮನವನ್ನು ಮಾಡಬೇಕು. ಆಚಮನವಿಲ್ಲದೆ, ಪ್ರಾಣಾಯಾಮವಿಲ್ಲದೆ ನಾವು ಯಾವ ಫಲವನ್ನು ಸ್ವೀಕಾರ ಮಾಡಬಹುದು. ನೀನು ಇವಾಗ ಪರಮೇಶ್ವರನ ತಲೆ ಮೇಲೆ ಇಟ್ಟರು ಅದು ವರ ನಿನಗೆ ಸಿದ್ಧಿಸೋದಿಲ್ಲ. ನೀನು ಮೊದಲು ಆಚಮನ ಮಾಡಬೇಕು, ಅದಾದ ನಂತರ ಪರಮೇಶ್ವರನ ತಲೆ ಮೇಲೆ ಕೈ ಇಡು ಅಂತ ಹೇಳಿದಂತೆ ಆ ಬ್ರಹ್ಮಚಾರಿ. ಆಗ ಈ ಭಸ್ಮಾಸುರ ಆಚಮನ ಮಾಡೋದು ಹೇಗೆ ತೋರಿಸು ಅಂತ ಹೇಳಿದಾಗ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ 3 ಸಲ ಆಚಮನ ಮಾಡಿ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರ ಅಂತ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಹೇಳಬೇಕು. ಇಲ್ಲಿ ನಮ್ಮನ್ನು ಕಾಪಾಡುವಂಥವನು ದಾಮೋದರ. ಹೀಗೆ ಆಚಮನ ಕ್ರಮವನ್ನು ತೋರಿಸಬೇಕಾದ್ರೆ ಕಡೆಯಲ್ಲಿ ದಾಮೋದರ ಅಂತ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ತಾನೆ ಆ ಬ್ರಹ್ಮಚಾರಿ. ಈ ಭಸ್ಮಾಸುರನು ಅದನ್ನು ಅನುಕರಣೆ ಮಾಡಬೇಕಾದ್ರೆ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಟು ತಾನು ಭಸ್ಮವಾದ ಎಂದು ನಮಗೆ ಪುರಾಣದ ಮೂಲಕ ಬರುವಂತಹ ಚರಿತ್ರೆ. ಈ ರೀತಿ ಬ್ರಹ್ಮರುದ್ರಾದಿಗಳನ್ನು ಆಪತ್ಕಾಲದಲ್ಲಿ ಕಾಪಾಡುವಂತಹ ಪರಮಾತ್ಮನನ್ನು ಅಮರಪ್ರಭು ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.